ನೀವಲ್ಲಿ 3 ಜನ ಕೂತಿದ್ದೀರಲ್ವಾ, ಅರ್ಜುನ್ ಜನ್ಯ ಅವರು, ರಾಜೇಶ್ ಕೃಷ್ಣ ಅವರು, ವಿಜಯ್ ಪ್ರಕಾಶ್. ನೀವು 3 ಜನರಿಗೆ ಅಲ್ಲಿ ಕೂರಿಸಿದ್ದಾರೆ, ಏನಂತ ಕೂರಿಸಿದ್ದಾರೆ? ಹೌದು, ಮತ್ತೆ ಅವರೇ ಯಾಕೆ ಬೇಕಿತ್ತು? ನಿಮಗೆ ಲಯ ಬೇಡ, ಸ್ವರ ಬೇಡ, ಸಂಗೀತದ ಶಾಸ್ತ್ರೀಯ ಯಾವುದೇ ಮಟ್ಟು ತಿಟ್ಟು ಅದರ ಚೌಕಟ್ಟು ಬೇಡ ಅಂತಾದರೆ ಯಾರು ಕೂತ್ಕೋಬೋದಲ್ಲ? ಕರೋಕೆ ಮಾಡೋದು ಸಿಂಗರ್ಸ್ಗಳ ದೃಷ್ಟಿಯಿಂದ ಬಹಳ ಒಳ್ಳೆಯದು, ಯಾಕಂದರೆ ಅವರು ಯಾರ ಮೇಲೂ ಡಿಪೆಂಡ್ ಆಗೋ ಅಗತ್ಯ ಇಲ್ಲ. ಆದರೆ ಕಲಾವಿದರ ದೃಷ್ಟಿಯಿಂದ ಕೆಲಸನೇ ಹೋಯ್ತು. ನಾನೊಮ್ಮೆ ಚೆನ್ನೈಗೆ ಹೋದಾಗ ಸಪ್ಲೈಯರ್ ಬಂದು ಏನು ಕೊಡಬೇಕು ಅಂತ ಕೇಳಿದೆ. ನಾನು ತಲೆ ಎತ್ತಿ ನೋಡ್ತೀನಿ, ಅವನೊಬ್ಬ ಟ್ರಂಪೆಟ್ ಪ್ಲೇಯರ್, ನಮ್ಮಲ್ಲಿ ಮನೋರೊಟ್ಟಿಗೆಲ್ಲ ನುಡಿಸ್ಲಿಕ್ಕೆ ಬರ್ತಿದ್ದ. ಏನಪ್ಪ ಇಲ್ಲಿದೆಯಾ ಅಂತ ಕೇಳಿದ್ರೆ, ಇಪ್ಪ ವೇಲೆಯೇ ಕಡೆಯಾದ ಸರ್ ನಾವು ನಮಗೆ ಅನ್ನ ಕೊಡ್ತಕ್ಕಂಥ ಸರಸ್ವತಿಗೆ ನಾವು ಅನ್ಯಾಯ ಮಾಡಿ ನೀವು ನಿಮ್ಮನ್ನು ಹೆಂಗೆ ಜಸ್ಟಿಫೈ ಮಾಡ್ಕೊಳ್ತೀರಿ? ನೀವು ಎಷ್ಟು ಕೋಟಿಗಟ್ಟಲೆ ದುಡ್ಡು ಮಾಡ್ಬೋದು, ಎಲ್ಲಿ ತೊಗೊಂಡು ಇಡ್ತೀರ ಅದನ್ನು? ಒಂದು ಲಿಮಿಟ್ ನಂತರ ನಿಮ್ಮ ಹಣಕ್ಕೆ ಯಾವ ಬೆಲೆಯೂ ಇಲ್ವಲ್ಲ. ನಮ್ಮ ಚಲನಚಿತ್ರ ರಂಗವನ್ನು ನಂಬಿಕೊಂಡಿರ್ತಕ್ಕಂಥ ಎಲ್ಲ ಕಲಾವಿದರಿಗೆ ನಾನು ಹೇಳೋದು ಇದನ್ನೇ, 4 ದಿನ ಕರೀತಾರೆ, 5ನೇ ದಿನ ನಿಮ್ಮನ್ನು ಓಡಿಸ್ಬಿಡ್ತಾರೆ, ಶಾಶ್ವತ ಅಲ್ಲ ಅದು. ನನ್ನ ಸ್ಟೂಡೆಂಟ್ಸ್ಗಳಿಗೆ ಹಂಗೆ ಹೇಳ್ತೀನಿ, ಚಲನಚಿತ್ರ ರಂಗವನ್ನು ನಂಬಿಕೊಂಡು ಬದುಕಬೇಡಿ. ಈ ಸಂಗೀತ ಮತ್ತು ಹಾಡುಗಾರಿಕೆ ಅಥವಾ ಲಯ ಇತ್ಯಾದಿಗಳೆಲ್ಲವೂ ಒಂದು ಹಂತದಲ್ಲಿ ಸಂಗೀತದ ಒಂದು ರೀತಿಯ ಮೂಲ ನೆಲೆಗಳು ಅಂತ ಭಾವಿಸ್ತೇವೆ. ಈ ಸರಿಗಮಪದ ಹಿನ್ನೆಲೆಯಲ್ಲಿ ಈಗೊಂದು ವಿಜಯ್ ಪ್ರಕಾಶ್ ಅವರ ಮಾತು ವೈರಲ್ ಆಗ್ತಾ ಇದೆ. ಸಂಗೀತಕ್ಕೆ ಅಥವಾ ಹಾಡುಗಾರಿಕೆಗೆ ಸ್ವರ ಬಹಳ ಮುಖ್ಯವೇನಲ್ಲ ಅಥವಾ ಅದರ ಅಗತ್ಯ ಇಲ್ಲ ಅನ್ನುವ ರೀತಿಯಲ್ಲಿ ನೀವು ಇದ್ರ ಬಗ್ಗೆ ಸಮರ್ಥವಾಗಿ ಉತ್ತರಿಸ್ಬೋದು ಅಂತ ಅಂದ್ಕೊಳ್ತೇನೆ. ನೀವು ನನಗೆ ಪ್ರಶ್ನೆ ಕೇಳಿದ ಮೇಲೆ ನಾನು ಉತ್ತರ ಕೊಡಲೇಬೇಕಾಗತ್ತೆ, ಯಾಕಂದರೆ ನಾನೊಬ್ಬ ಸಂಗೀತಗಾರ ಆಗಿರೋದ್ರಿಂದ. ಇದು ಹೌದು, ಇದು ಅಲ್ಲ. ಹೌದು ಹೇಗೆ ಅಂತ, ಸಂಗೀತದ ಉದ್ದೇಶ ಭಕ್ತಿ ಆಗಿದ್ದಾಗ, ಸಂಗೀತದ ಉದ್ದೇಶ ಭಗವಂತನ ಆರಾಧನೆ ಆಗಿದ್ದಾಗ, ಸ್ವರವೂ ಬೇಡ, ಶ್ರುತಿಯೂ ಬೇಡ, ಲಯವೂ ಬೇಡ, ಭಕ್ತಿ ಮಾತ್ರ ಬೇಕು. ಇದಕ್ಕೆ ಆಧಾರ ಇದೆ. ಬಸವಣ್ಣವ್ರು ಹೇಳ್ತಾರೆ, ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲ, ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲ. ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಯಿತು, ವೇದವನೋದಿದ ಬ್ರಹ್ಮನ ಶಿರ ಹೋಯಿತು. ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಪುರಂದರದಾಸರು ಹೇಳಿದ್ದಾರೆ, ಕೇಳನೋ ಹರಿ ತಾಳನೋ ತಾಳಮೇಳಗಳಿದ್ದು ಪ್ರೇಮವಿಲ್ಲದ ಗಾನ. ತಂಬೂರಿ ಮೊದಲಾದ ಅಖಿಲ ವಾದ್ಯಗಳಿದ್ದು, ಕೊಂಬು ಕಹಳೆ ಧ್ವನಿ ಸ್ವರಗಳಿದ್ದು, ತುಮ್ಮೂರು ನಾರದರ ಗಾನ ಕೇಳುವ ಹರಿ ನಂಬಲಾರ ಈ ಡಂಬಕದ ಕೂಗಾಟ. ನಾನಾ ಬಗೆಯ ರಾಗಭಾವ ತಿಳಿದು ಸ್ವರಜ್ಞಾನ ಮನೋಧರ್ಮ ಜಾತಿ ಇದ್ದು, ದಾನವಾರಿಯ ದಿವ್ಯ ನಾಮರಹಿತವಾದ ಹೀನ ಸಂಗೀತಕ್ಕೆ ಮನವಿಟ್ಟು ಕೇಳನೋ ಹರಿ ತಾಳನೋ. ಆಮೇಲೆ ಹೇಳ್ತಾರೋ, ಅಡಿಗಡಿಗೆ ಆನಂದ ಬಾಷ್ಪ ಪುಳಕದಿಂದ ನುಡಿ ನುಡಿಗೆ ಶ್ರೀಹರಿ ಎನ್ನುತ್ತ ದೃಢ ಭಕ್ತರನ್ನು ಕೂಡಿ ಹರಿಕೀರ್ತನೆ ಪಾಡಿ ಕೊನೆಗೆ ಪುರಂದರ ವಿಠಲನೆಂದರೆ ಕೇಳುವ. ಇದು ಅವ್ರು ಹೇಳಿದ್ದಕ್ಕೆ ಹೌದು ಅನ್ನೋ ಉತ್ತರ. ಯಾವುದು? ಭಕ್ತಿಯ ಪರಾಕಾಷ್ಠೆಯಲ್ಲಿ ಭಗವಂತನಿಗೋಸ್ಕರ ಹಾಡುವಾಗ ಸ್ವರವೂ ಬೇಡ, ಶ್ರುತಿಯೂ ಬೇಡ, ಬೇಕಿಲ್ಲ. ಅದರ ಚೌಕಟ್ಟುಗಳ ಮೀರಿದ್ದು. ಯಾಕಂದರೆ ಭಕ್ತಿ, ಭಗವಂತ ಕೇಳೋದು ಭಕ್ತಿ ಮಾತ್ರ. ಯಾಕಂದರೆ ಅವನು ತುಂಬೂರು ನಾರದರ ಗಾನ ಕೇಳುವ ಹರಿ ನಂಬಲಾರ ಈ ಡಂಬಕದ ಕೂಗಾಟ. ಆದರೆ ಸರಿಗಮಪ ವೇದಿಕೆ ಏನು? ಹೌದು, ಅದು ಭಕ್ತಿ ರಸದ ವೇದಿಕೆ ಅಲ್ವಲ್ಲ. ಅಲ್ಲ, ಉದ್ದೇಶ ಏನು? ಹೌದು, ಅಲ್ಲಿ ಟ್ಯಾಲೆಂಟು ಅಥವಾ ಅಲ್ಲಿ ಪ್ರತಿಭೆಯ ಪ್ರದರ್ಶನ ಅಲ್ವಾ? ಆ ಟ್ಯಾಲೆಂಟು ಪ್ರತಿಭೆ ಪ್ರದರ್ಶನಕ್ಕೆ ಚೌಕಟ್ಟಿರ್ಬೇಕಲ್ಲ. ಆಧಾರಗಳೇನು? ಆಧಾರ ಇದು. ನೀವಲ್ಲಿ 3 ಜನ ಕೂತಿದ್ದೀರಲ್ವಾ? ಹೌದು, ಅರ್ಜುನ್ ಜನ್ಯ ಅವರು, ರಾಜೇಶ್ ಕೃಷ್ಣ ಅವರು, ವಿಜಯ್ ಪ್ರಕಾಶ್ ಅವರು. ನೀವು 3 ಜನರಿಗೆ ಅಲ್ಲಿ ಕೂರಿಸಿದ್ದಾರೆ, ಏನಂತ ಕೂರಿಸಿದ್ದಾರೆ? ಹೌದು, ಮತ್ತೆ ಅವರೇ ಯಾಕೆ ಬೇಕಿತ್ತು? ಈಗ ಅಲ್ಲಿ ನಿಮಗೆ ಲಯ ಬೇಡ, ಸ್ವರ ಬೇಡ, ಸಂಗೀತದ ಶಾಸ್ತ್ರೀಯ ಯಾವುದೇ ಮಟ್ಟು ತಿಟ್ಟು ಅದರ ಚೌಕಟ್ಟು ಬೇಡ ಅಂತಾದರೆ ಯಾರು ಕೂತ್ಕೋಬೋದಲ್ಲ ಅಲ್ವಾ?
ಅಂದಮೇಲೆ ಆ ಚೌಕಟ್ಟುಗಳು ಬೇಡ ಅಂದಮೇಲೆ ಜಡ್ಜ್ಗಳ ಅಗತ್ಯ ಇರೋದಿಲ್ಲ. ಹೌದು. ಆಮೇಲೆ ಆ ಚೌಕಟ್ಟುಗಳ ಅಗತ್ಯ ಇಲ್ಲ ಅಂದರೆ ಇವ್ರು ಯಾರಿಗೆ ಅದನ್ನು ಹೇಳಿದ್ರು ಅವರೇ ಅಲ್ಲಿ ಇರಬೇಕು ಅಂತಲೂ ಇಲ್ವಲ್ಲ, ಯಾರು ಬೇಕಾದರೂ ಇರ್ಬೋದಲ್ಲ. ಇರ್ಬೋದು ಅಲ್ಲಿ. ಆದರೆ ಅವ್ರನ್ನ ಅಳೀತಕ್ಕಂಥ ಆಧಾರ ಏನು ಅಂದರೆ ಶ್ರುತಿ, ಲಯ, ತಾಳ, ಸಾಹಿತ್ಯ, ಇದೆಲ್ಲಕ್ಕೂ ಮುಖ್ಯವಾಗಿ ಒಂದು ಭಾವನೆ, ಎಮೋಷನ್ಸ್. ಹೌದು. ಈ 5 ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಅಲ್ಲಿ ಕೂತಿರ್ತಕ್ಕಂಥ ಜಡ್ಜ್ಗಳು ನಿರ್ಧಾರ ಮಾಡಿ ಸ್ಪರ್ಧಿಗಳನ್ನು ಆಯ್ಕೆ ಮಾಡಬೇಕು. ಈ ದೃಷ್ಟಿಯಿಂದ ಅವ್ರು ಹೇಳಿದ್ದು ಸುಳ್ಳು, ಆ ದೃಷ್ಟಿಯಿಂದ ಸತ್ಯ. ಸತ್ಯ. ಅವ್ರು ಯಾವ ದೃಷ್ಟಿಯಿಂದ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ, ಅದು ಅವರೇ ಹೇಳಬೇಕು. ಯಾವುದಾರ ಸಂದರ್ಭ ಸಿಕ್ಕಿದಾಗ ನೀವು ಅವ್ರನ್ನ ಕೇಳಿ. ಈಗ ಸಂಗೀತ ಅಂದರೆ ಮೊದಲೆಲ್ಲ ನಮ್ಮೂರಲ್ಲೆಲ್ಲ ಎಲ್ಲ ತಬಲಾದವನಿಲ್ಲ, ಹಾರ್ಮೋನಿಯಮ್ಮನೂ ಇಲ್ಲ, ಈ ಥರದ ಕಾರಣಕ್ಕಾಗಿ ಕಾರ್ಯಕ್ರಮ ಮಾಡೋದು ಕಷ್ಟ, ಈ ಥರದಲ್ಲೆಲ್ಲ ಇತ್ತು. ಈಗೇನಿಲ್ಲ, ಹಾಡುವವನೊಬ್ಬರು ಬರ್ತಾರೆ, ಅದೇನೋ ಕರೋಕೆ ಅಂತ ತಗೊಬರ್ತಾರೆ, ಅದನ್ನು ಇಟ್ಕೊಂಡು ಹಾಡ್ತಾರೆ. ಇದು ಸಂಗೀತ ಕ್ಷೇತ್ರದ ವರ್ತಮಾನಕ್ಕೋ ಭವಿಷ್ಯಕ್ಕೋ ಅಥವಾ ಏನಿದು ಸರಿಯೋ ತಪ್ಪೋ? ನಮ್ಮಲ್ಲಿ ಒಂದು ಮಾತಿದೆ, ಶವಪೆಟ್ಟಿಗೆಗೆ ಹೊಡೆಯುವಂತಹ ಕೊನೆಯ ಮೊಳೆ ಅಂತೇಳಿ. ಯೋಚನೆ ಮಾಡಿ ಇದ್ರದ್ದು ಏನಾಗಬಹುದು ಮುಂದೆ ಅಂತ. ಆಮೇಲೆ ಮೊದಲೇ ಹೇಳಿಬಿಡ್ತೇನೆ, ನನ್ನ ಜೀವನದಲ್ಲಿ ನಾನು ಯಾವತ್ತೂ ನೀವು ಹೇಳಿದ ಥರ ಹಾಡುಗಳನ್ನು ಹಾಡಿಲ್ಲ. ಮುಂದೆ ಕೊನೆಯ ಉಸಿರಿರೋ ತನಕನೂ ಹಾಡೋದಿಲ್ಲ. ಈ ನಿರ್ಧಾರಕ್ಕೆ ಕಾರಣ ಏನು ಅಂತ ಅದನ್ನು ಹೇಳಿದಾಗ ನಿಮ್ಮ ಪ್ರಶ್ನೆಗೂ ಉತ್ತರ ಸಿಗುತ್ತೆ. ನಾವು ತುಂಬ ದೂರ ಹೋಗೋದು ಬೇಡ, ಸುಗಮ ಸಂಗೀತ ಕ್ಷೇತ್ರದ ಬಗ್ಗೆ ಮಾತಾಡೋಣ. ಸುಗಮ ಸಂಗೀತ ಕ್ಷೇತ್ರದಲ್ಲಿ ಕೆಲವು ಸರಿ ಹೇಗಾಗತ್ತೆ ಅಂದರೆ, ಒಂದು ಕಾರ್ಯಕ್ರಮಕ್ಕೆ ಒಂದು 8-10 ಜನ ಕೀಬೋರ್ಡ್ ಪ್ಲೇಯರ್ಸ್ ಇದ್ದಾರೆ. ಅದರಲ್ಲಿ ಕೆಲವರು ಚಲನಚಿತ್ರ ರಂಗಕ್ಕೂ ನುಡಿಸ್ತಾರೆ. ಅಂದರೆ ಪಬ್ಲಿಕ್ ಫಂಕ್ಷನ್ಗೆ ಇವರ ಗುರುಕಿರಣ್ ಒಟ್ಟಿಗೆ, ವಿಜಯ್ ಪ್ರಕಾಶ್ ಅವರೊಟ್ಟಿಗೆಲ್ಲ ಹೋಗ್ತಾರೆ. ಸುಗಮ ಸಂಗೀತಕ್ಕೆ ಮೀಸಲಾಗಿರ್ತಕ್ಕಂಥ 5ರಿಂದ 6 ಜನ ಕೀಬೋರ್ಡ್ ಪ್ಲೇಯರ್ ಇದ್ದಾರೆ ಅಂತ ಇಟ್ಕೊಳ್ಳಿ. ಸುಮ್ಮನೆ ಒಂದು ಸಂಖ್ಯೆ, ನನಗೆ ಒಂದು ಅಂದಾಜು ಒಂದು 10 ಜನ ಅಂತ ಇಟ್ಕೊಳ್ಳಿ. ಆ 10 ಜನರಲ್ಲೇ ಕೆಲವು ಸರಿ ನಮ್ಗೆ ಯಾರೂ ಸಿಗಲ್ಲ, ಕಾರ್ಯಕ್ರಮಗಳೇ ಎಂಗೇಜ್ ಆಗಿರ್ತಾರೆ. ಈಗ ನೀವು ಹೇಳಿದ ವಿಚಾರಕ್ಕೆ ಬರೋಣ. ಕರೋಕೆ ಮಾಡೋದ್ರಿಂದ ಕ್ಷೇತ್ರಕ್ಕೆ ಒಳ್ಳೆಯದೋ ಕೆಟ್ಟದ್ದೋ ಅಂತ. ಕರೋಕೆ ಮಾಡೋದು ಸಿಂಗರ್ಸ್ಗಳ ದೃಷ್ಟಿಯಿಂದ ಬಹಳ ಒಳ್ಳೆಯದು. ಯಾಕಂದರೆ ಅವರು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ, ಮತ್ತು ಡಿಪೆಂಡ್ ಆಗುವಂಥ ಸಾಧ್ಯತೆಯು ಬಹಳ ಕಷ್ಟ, ಬೇಡವೇ ಬೇಡ ಅವ್ರಿಗೆ. ಆದರೆ ಕಲಾವಿದರ ದೃಷ್ಟಿಯಿಂದ ಕೆಲಸನೇ ಹೋಯ್ತು. ನಾನೊಮ್ಮೆ ಚೆನ್ನೈಗೆ ಹೋದಾಗ ಈ ಸ್ಟೇಟ್ಮೆಂಟಿಗೆ ಪೂರಕವಾಗಿ ಇದನ್ನು ಹೇಳ್ತಿದ್ದೀನಿ. ಸಪ್ಲೈಯರ್ ಬಂದು ಏನು ಕೊಡಬೇಕು ಅಂತ ಕೇಳಿದ. ನಾನು ತಲೆ ಎತ್ತಿ ನೋಡ್ತೀನಿ, ಅವನೊಬ್ಬ ಟ್ರಂಪೆಟ್ ಪ್ಲೇಯರ್, ನಮ್ಮಲ್ಲಿ ಮನೋರೊಟ್ಟಿಗೆಲ್ಲ ನುಡಿಸ್ಲಿಕ್ಕೆ ಬರ್ತಿದ್ದ. ಅವನ ಹೆಸರು ಮರ್ತಿದ್ದೀನಿ ನಾನು. ಏನಪ್ಪ ಎಲ್ಲಿದೆಯಾ ಅಂತ ಕೇಳಿದ್ರೆ, ಇಪ್ಪ ವೇಲೆಯೇ ಕಡೆಯಾದ ಸರ್ ಅಂದ ಅವನು. ಯಾಕಂದರೆ ಎಲ್ಲವನ್ನೂ ಕೀಬೋರ್ಡ್ನಲ್ಲಿ ಮಾಡ್ತಿದ್ದಾರೆ. ಈಗ ಒಂದು ಕಾಲದಲ್ಲಿ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಹಂಸಲೇಖ ಅವ್ರದ್ದು, ಮನೋಹರ್ ಅವ್ರದ್ದು ರೆಕಾರ್ಡಿಂಗು, ರಾಜನ್ ನಾಗೇಂದ್ರ ಅವ್ರು ನಡೆಯುವಾಗ ಸ್ಟುಡಿಯೋ ಒಳಗೆ 80ರಿಂದ 90 ಜನ ಇರ್ತಿದ್ರು. 40 ಇನ್ಸ್ಟ್ರೂಮೆಂಟ್, ಬರೀ ವೈಲಿನ್ಸ್ ಇರ್ತಾಯಿತ್ತು. ಈಗ ಅದು ಯಾವುದೂ ಇಲ್ಲ. ಒಬ್ಬ ಕೀಬೋರ್ಡ್ನ ಹೆಡ್ಫೋನ್ ಹಾಕೊಂಡು ಟುಂಕು ಮಾಡ್ತಾ ಕೂತ್ಕೋತಾನೆ. ಈಗ ಪ್ರೊಡ್ಯೂಸರ್ಸಿಗೆ ಉಪಯೋಗ ಆಯಿತು, ಮ್ಯೂಸಿಕ್ ಡೈರೆಕ್ಟರ್ಗೆ ಉಪಯೋಗ ಆಯಿತು. ಕಲಾವಿದರ ಕಥೆ ಹೇಳಿ. ಅದೇ ಪರಿಸ್ಥಿತಿ ಸುಗಮ ಸಂಗೀತ ಕ್ಷೇತ್ರಕ್ಕೂ ಬರ್ತಾ ಇದೆ. ನಾನು ಈ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಮಾಡಬೇಡಿ. ಇಂಡೈರೆಕ್ಟಾಗಿ ನೀವು ಅಕಂಪನಿಂಗ್ ಆರ್ಟಿಸ್ಟ್ಗಳ ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಿ. ಇದೇ ವಿಚಾರಕ್ಕೆ ದಸರಾದಲ್ಲೂ ಒಂದು ದೊಡ್ಡ ಗಲಾಟೆ ಆಯಿತು ಒಂದು ಸರಿ. ನಮ್ಮಲ್ಲಿರ್ತಕ್ಕಂಥ ಎಷ್ಟೋ ಜನ ಸಿಂಗರ್ಸ್ಗಳು 15 ಲಕ್ಷ, 20 ಲಕ್ಷ, 30 ಲಕ್ಷಕ್ಕೆ ಕಾರ್ಯಕ್ರಮಗಳನ್ನು ಒಪ್ಪಿಕೊಂಡು ಕರೋಕೆಯಲ್ಲಿ ಹಾಡ್ತಾರೆ. ಹೌದು, ತಪ್ಪಲ್ವ ಇದು? ಭಗವಂತನಿಗೆ ಗೊತ್ತದು. ಹಾಡೋದು ಮಾತ್ರ ಅಲ್ಲ, ಕೆಲವು ಸರಿ ಬಾಯಿ ಆಡಿಸ್ತಾರೆ ಗಣಪತಿಯವರೇ. ಇದು ಎಷ್ಟೋ ಸರಿ ಆರ್ಗನೈಸ್ ಗೊತ್ತಾಗಿ ಅಟ್ಟಿಸ್ಕೊಂಡು ಬಂದಿದ್ದಾರೆ ಹೊಡೆಯೋಕ್ಕೆ ಕಲಾವಿದರನ್ನು. ಇದು ನಮ್ಮ ಕ್ಷೇತ್ರದಲ್ಲಿ ನಡೆದಿದೆ. ಇದು ಮಾತೆ ಸರಸ್ವತಿಗೆ ಮಾಡತಕ್ಕಂಥ ದ್ರೋಹ, ಅನ್ಯಾಯ.
ನಾನು ನನ್ನ ಕಾರ್ಯಕ್ರಮ ತುಂಬ ಜನ ಕೇಳ್ತಾರೆ, ಸರ್ ನೀವು ಕರೆಯೋಕ್ಕೆಲ್ಲ ಹಾಡ್ತೀರಾ, ಒಂದು ಅರ್ಧ ಗಂಟೆ ಕಾರ್ಯಕ್ರಮ ಬೇಕು, ನಾವು ಒಂದು 15,000 20 ಸಾವಿರ ಕೊಡ್ತೀವಿ. ನೀವು ಅಷ್ಟೇ ದುಡ್ಡು ಕೊಡಿ, ನಾನು ಒಂದು ಹಾರ್ಮೋನಿಯಂ ಒಂದು ತಬಲಾ ತೊಗೊಂಡು ಬರ್ತೇನೆ. ಯಾಕಂದರೆ ನಾವು ಯಾರಿಗಾದ್ರೂ ಹೇಳಬೇಕಾದ್ರೆ ನಾವು ಹಾಗೆ ಬದುಕಿರಬೇಕು ಗಣಪತಿಯವರೇ. ಮತ್ತೆಂಥದ್ದು ಈಗ ನೀವು ಈ ಪ್ರಶ್ನೆ ಕೇಳಿದ್ರಿ ನನಗೆ, ಕರೋಕೆ ಹಾಡ್ತಕ್ಕಂಥ ಕಲಾವಿದನಿಗೆ ಈ ಪ್ರಶ್ನೆ ಕೇಳಿದರೆ ಅವನೇನು ಹೇಳ್ತಿದ್ದ ಗೊತ್ತಾ ನಿಮಗೆ? ಅನಿವಾರ್ಯ ಆಗುತ್ತೆ ಗಣಪತಿಯವರೇ, ಕೆಲವು ಸರಿ ನಮ್ಗೆ ಕಲಾವಿದರು ಸಿಗೋದಿಲ್ಲ, ನಾವು ಹಾಡಬೇಕಾಗತ್ತೆ. ಆದರೆ ಅದೇ ಪ್ರಶ್ನೆ ನಾನು ಕೇಳಿದ ನಾನೇನು ಹೇಳ್ತೀನಿ ಗೊತ್ತಾ? ಆ ಕಾರ್ಯಕ್ರಮವನ್ನೇ ಬಿಡ್ತೇನೆ ನಾನು. ಯಾಕೆ ಹೇಳಿ? ನಮ್ಮ ಅಕಂಪನಿಂಗ್ ಆರ್ಟಿಸ್ಟ್ಗಳಿಗೋಸ್ಕರ. ಇದು ನಮ್ಮ ಕ್ಷೇತ್ರದಲ್ಲಿ ಎಲ್ಲ ನನ್ನ ಒಟ್ಟಿಗೆ ಬರುತ್ತಾ ಎಲ್ಲ ಕಲಾವಿದರಿಗೆ ಗೊತ್ತುಂಟು. ಕೆಟ್ಟದ್ದನ್ನು ಹಾಡೋದಿಲ್ಲ, ಕರೋಕೆ ಹಾಡೋದಿಲ್ಲ, ವಾಯ್ಸ್ ಸರಿ ಇಲ್ಲದಿದ್ದರೆ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡ್ತೇನೆ. ಮೊನ್ನೆ ಒಂದು ಹಾಗೆ ಆಯಿತು, ಒಂದು ಕಡೆ ಒಂದು ಕಾರ್ಯಕ್ರಮ ಆಯಿತು, ನನ್ನ ವಾಯ್ಸ್ ಪೂರ್ತಿ ಹೋಗಿಬಿಟ್ಟಿದೆ. ಅವತ್ತು ನಾನು ಫೋನ್ ಮಾಡಿದೆ, ಸರಿ ಇಲ್ಲ ಸರ್ ನಾವು ಅನೌನ್ಸ್ ಮಾಡಿ ಬಂದುಬಿಟ್ಟು ಹಾಡಿ ಅಂದರು. ಹೋದೆ, ನನಗೆ ಹಾಡ್ಲಿಕ್ಕೆ ಆಗಲಿಲ್ಲ, ಹೆಂಗೋ ಕಷ್ಟಪಟ್ಟು ಒಂದು ಅರ್ಧ ಗಂಟೆ 3/4 ಗಂಟೆ ಹಾಡಿದೆ. ತುಂಬ ಖುಷಿಪಟ್ಟರು. ಅವ್ರ ದೃಷ್ಟಿಯಿಂದ ಓಕೆ. ನಾನು ಅವ್ರಿಗೆ ಹೇಳಿದೆ, ನಿಮ್ಮ ಪೇಮೆಂಟ್ ನಾನು ತೊಗೊಳ್ಬೇಕಾದ್ರೆ ಒಂದು ಕಂಡೀಷನ್ ಇದೆ, ಇಲ್ಲ ನಾನು ಪೇಮೆಂಟ್ ತೊಗೊಳ್ಳೋದಿಲ್ಲ, ಇಲ್ಲ ನೀವು ತೊಗೊಳ್ಬೇಕಾದ್ರೆ ಒಂದು ಕಂಡೀಷನ್ ಇದೆ ಅಂತ. ಏನು? ಇನ್ನೊಂದು ಸರಿ ನೀವು ನನ್ನ ಕಾರ್ಯಕ್ರಮಕ್ಕೆ ಕರಿಬೇಕು, ಆವಾಗ ನೀವು ನನಗೆ ಸಂಭಾವನೆ ಕೊಡಲಿಕ್ಕಿಲ್ಲ. ಮೊನ್ನೆ ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ನಿಮ್ಮದು ಪ್ರೋಗ್ರಾಮ್ ಬಾಕಿ ಉಂಟು ಅಂತ. ಪೂರ್ಣ ಅಂತ ಒಬ್ಬರು ಡ್ಯಾನ್ಸರ್ ಇರೋ, ಅವ್ರ ಹಸ್ಬೆಂಡ್, ಅವ್ರ ಹೆಸರು ನಾನು ಬರ್ತಿದ್ದೀನಿ. ಇದು ಯಾಕೆ ಹೇಳ್ತೀನಿ ಅಂದರೆ, ನಮಗೆ ಅನ್ನ ಕೊಡ್ತಕ್ಕಂಥ ಸರಸ್ವತಿಗೆ ನಾವು ಅನ್ಯಾಯ ಮಾಡಿದರೆ, ಹೌದಪ್ಪ, ನೀವು ನಿಮ್ಮನ್ನು ಹೆಂಗೆ ಜಸ್ಟಿಫೈ ಮಾಡ್ಕೊಳ್ತೀರಿ? ನೀವೆಷ್ಟು ಕೋಟಿಗಟ್ಟಲೆ ದುಡ್ಡು ಮಾಡ್ಬೋದು, ಎಲ್ಲಿ ತೊಗೊಂಡು ಇಡ್ತೀರ ಅದನ್ನು? ಸಾಧ್ಯವಿಲ್ಲ. ಒಂದು ಲಿಮಿಟ್ ನಂತರ ನಿಮ್ಮ ಹಣಕ್ಕೆ ಯಾವ ಬೆಲೆಯೂ ಇಲ್ವಲ್ಲ. ಸುಮ್ಮನೆ ಬಂದು ಆ ಕೋಟಿಗೆ ಬೀಳ್ತಿರ್ತದೆ ಅಷ್ಟೇ. ನನಗೆ ಆ ಥರದ ಹಣ ಬೇಕಿಲ್ಲ. ನಾನು ಆರಾಮಾಗಿದ್ದೇನೆ, ಶುದ್ಧವಾಗಿ, ನ್ಯಾಯವಾಗಿ, ನೈತಿಕವಾಗಿ ಬದುಕ್ತಾ ಇದ್ದೀನಿ. ಈ ಬದುಕನ್ನು ಬೇರೆಯವರಿಂದನೂ ಅಪೇಕ್ಷೆ ಪಡ್ತೀನಿ. ಆದ್ದರಿಂದ ಬೇರೆಯವರು ಅನೈತಿಕವಾಗಿ ನಡ್ಕೊಂಡಾಗ ನೋವಾಗುತ್ತೆ. ಏನಿದು ಪ್ರಪಂಚ, ಯಾಕೆ ಹೀಗೆ? ಆಮೇಲೆ ನೀವು ಹಿಪೋಕ್ರಸಿ ಹೇಳಿದ್ರಲ್ಲ, ನಾನು ಹಿಪೋಕ್ರೇಟ್ ಅಲ್ಲ. ಒಬ್ಬರು ದೊಡ್ಡ ಅಧಿಕಾರಿ ಒಬ್ಬರು ಇದ್ದಾರೆ, ಅವ್ರಿಗೆ ಹಾಡೋ ಹುಚ್ಚು. ಮತ್ತೆ ನಾನು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ಒಂದು ಕಾರ್ಯಕ್ರಮದಲ್ಲಿ ಹಾಡು ಬಂದುಬಿಟ್ಟು ನನ್ನ ಹತ್ರ ಕೇಳಿದ್ರು, ಹೇಗೆ ಹಾಡಿದೆ ಶಂಕರ್ ಅವರೇ ಅಂತ. ನನ್ನ ಸ್ಟೂಡೆಂಟ್ ಏನಾದರೂ ಹಿಂಗೆ ಹಾಡಿದ್ದರೆ ಬಾರಿಸ್ತಾ ಇದ್ದೆ, ಎಲ್ಲರದ್ರುಗಡೆ ಹೇಳಿದ್ದು ನಾನು. ನನ್ನ ಸ್ಟೂಡೆಂಟ್ ಏನಾದರೂ ಹಿಂಗೆ ಹಾಡಿದ್ದಿದ್ರೆ ಬಾರಿಸ್ತಾ ಇದ್ದೆ. ಯಾಕೆ ಅಂದರೆ ಹಾಡು ಅನ್ನೋದು ಮಕ್ಕಳಾಟ ಅಲ್ಲ ಗಣಪತಿ. ಅದಕ್ಕೊಂದು ಪೂರ್ವ ತಯಾರಿ ಬೇಕು, ಶ್ರದ್ಧೆ ಬೇಕು, ಕಲಿಕೆ ಬೇಕು, ಶ್ರಮ ಬೇಕು, ಅಧ್ಯಯನ ಬೇಕು. ಯಾರು ಬೇಕಾದ್ರೂ ಹಾಡ್ಬಿಡೋದ? ನಮ್ಮ ಕ್ಷೇತ್ರ ಹಾಗೆ ಆಗಿರೋದೀಗ, ಮುಖ್ಯವಾಗಿ ಸುಗಮ ಸಂಗೀತ ಕ್ಷೇತ್ರ. ನಾನು ಚಲನಚಿತ್ರ ರಂಗದ ಬಗ್ಗೆ ಯಾಕೆ ಹೇಳೋದಿಲ್ಲ ಅಂದರೆ, ಆವತ್ತು ಹೇಳಿದ್ದೆ ನಾನು, ಈಗ ಯಾರು ಬೇಕಾದ್ರೂ ಹಾಡ್ಬೋದು, ಕಂಪ್ಯೂಟರ್ಗಳಿದೆ, ಶ್ರುತಿನೂ ಟ್ಯೂನ್ ಮಾಡ್ಬೋದು. ಹೌದು. ನಮ್ಮ ಚಲನಚಿತ್ರ ರಂಗವನ್ನು ನಂಬಿಕೊಂಡಿರ್ತಕ್ಕಂಥ ಎಲ್ಲ ಕಲಾವಿದರಿಗೆ ನಾನು ಹೇಳೋದು ಇದನ್ನೇ, ಅಭ್ಯಾಸ ಮಾಡಿ. 4 ದಿನ ಕರೀತಾರೆ, 5ನೇ ದಿನ ನಿಮ್ಮನ್ನು ಓಡಿಸ್ಬಿಡ್ತಾರೆ. ಶಾಶ್ವತ ಅಲ್ಲ ಅದು. ನನ್ನ ಸ್ಟೂಡೆಂಟ್ಸ್ಗಳಿಗೂ ಹಂಗೆ ಹೇಳ್ತೀನಿ ನಾನು, ಚಲನಚಿತ್ರ ರಂಗವನ್ನು ನಂಬಿಕೊಂಡು ಬದುಕಬೇಡಿ, ಶಾಸ್ತ್ರೀಯ ಸಂಗೀತ ಕಲೀರಿ. ಭೀಮಸೇನ್ ಜೋಶಿಯವರು, ಬಾಲಮುರಳಿ ಕೃಷ್ಣ ಅವರು 80-90 ವರ್ಷ ಆದರೂ ನಾವು ಕೇಳ್ತೇವೆ. ಆರ್ ಕೆ ಶ್ರೀಕಂಠ ಎಂಥ ಕಲಾವಿದರು 90 ವರ್ಷ ಆದ ನಂತರನೂ ಶ್ರುತಿ ಶುದ್ಧವಾಗಿ ಹಾಡ್ತಿದ್ರು. ಅದು ಸಾಧನೆ, ಅದು ಶಾಶ್ವತ. ಈ ಚಲನಚಿತ್ರ ರಂಗದಲ್ಲಿ ಎಷ್ಟು ಜನ ಬಂದು ಹೋಗ್ತಾರೆ ನೋಡಿ, ಈ ಪೇರಿಯಡ್ ಆಗುತ್ತೆ ನೋಡಿ, ಇಲ್ಲಿ ಬರೋದು ಆ ಕಡೆ ಹೋಗೋದು, ಇಲ್ಲಿಂದ ಬರೋದು ಆ ಕಡೆ ಹೋಗೋದು, ಎಲ್ಲರಿ ಅವನು ಗೊತ್ತಿಲ್ಲ. ಸತ್ಯ ಅದು. ಸರಿಗಮಪ ಸುನೀಲ್ ಅಂತ ಬಗ್ಗೆ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಅವನಿಗೆ. ಹೌದು. ಒಂದು ಉದಾಹರಣೆ ಹೇಳೋದು ನಾನು, ಈ ಸರಿಗಮಪ ಆಗಲಿ ಈ ಥರದ ಸ್ಪರ್ಧೆಗಳಿಂದ ಒಬ್ಬ ಕಲಾವಿದನ ಹುಟ್ಟಾಕ. ನಾನು ಮೊನ್ನೆ ಸರಿಗಮ ದೊಡ್ಡ ಗಲಾಟೆ ಆಯಿತು, ಅವ್ರು ಯಾರಿಗೋ ಕೊಡಬೇಕಿತ್ತು, ಅವ್ರಿಗೆ ಕೊಟ್ಟರು, ಇವ್ರಿಗೆ ಕೊಟ್ಟರು. ಫಸ್ಟ್ ಆಫ್ ಆಲ್ ನೀವು ಅದನ್ನು ಬಿಡಿ, ಒಬ್ಬ ಗುರುಗಳ ಹತ್ರ ಹೋಗಿ, ಈಗೋ ಬಿಡಿ, ಅಹಂಕಾರ ಬಿಡಿ, ಅವ್ರ ಕಾಲು ಕೆಳಗೆ ಕೂತ್ಕೊಳ್ಳಿ, ಅವರ ಸೇವೆ ಮಾಡಿ, ಸಂಗೀತ ಕಲೀರಿ. ನಮ್ಮ ಹಿರಿಯರೆಲ್ಲ ಕಲ್ತಿದ್ದು ಹಾಗೇನೆ. ಆಗಿನ ಕಾಲದಲ್ಲಿ ಸಂಗೀತ ಹೇಳ್ಕೊಡ್ಬೇಕಾದ್ರೆ ಯೋಚನೆ ಮಾಡ್ತಿದ್ರು, ಅವ್ರು ಕಲಿಸ್ತಾರೆ ಅಂದರೆ ದೊಡ್ಡ ಪುಣ್ಯ ಅದು. ಭೀಮಸೇನ್ ಜೋಶಿ ಅವರು ಸವಾಯಿ ಗಂಧರ್ವ ಹತ್ರ ಹೋದಾಗ, ಸವಾಯಿ ಗಂಧರ್ವ ಅಂತಿದ್ರು, ಅವ್ರ ಹತ್ರ ಹೋದಾಗ ಅವ್ರು ಹೇಳ್ಕೊಡ್ತಾರೋ ಇಲ್ಲೋ ಅಂತ ಟೆನ್ಷನ್ ಇವ್ರಿಗೆ. ಈಗಿನವರಿಗೆ ದುಡ್ಡಿನ ಅಹಂಕಾರ, ಏನು ನಾನು ಫೀಸ್ ಕೊಡ್ತೀನಲ್ಲ, ಏನು ಕಲ್ಸಕ್ಕೆ ನಿಮಗೆ? ನನ್ನ ಹತ್ರ ಆ ಥರ ಬಂದರೆ ವಿದ್ಯಾರ್ಥಿಗಳನ್ನು ಓಡಿಸ್ಬಿಡ್ತೀನಿ ನಾನು. ಯಾಕೆಂದರೆ ನಮ್ಮ ಗುರುಕುಲದಲ್ಲಿ ಫೀಸೇ ಇಲ್ಲ. ಮೊದಲನೇದಾಗಿ 5 ವರ್ಷ ಇರಬೇಕು. ಇರ್ತೀರಾ?
ಇಲ್ಲ ಸರ್ ನನಗೆ ಸರೆಗಮಪ ಅದ್ರಲ್ಲಿ ಭಾಗವಹಿಸ್ಬೇಕು. ಹೋಗು, ಅಲ್ಲಿ ಗೇಟ್ ಓಪನ್ ಇದೆ, ಗೆಟ್ ಔಟ್.